ನೀವು ಇಲ್ಲಿ ಅನ್ಕೊಳ್ಳಿ ಮನೆ ಕೊಡ್ತೀರ ಅವ್ರಿಗೆ. ಈಗ MLA ಕ್ಯಾಟಗರಿ ಅಂತ ಹೇಳ್ತೀರಾ. MLA ಕ್ಯಾಟಗರಿ ಅಂದ್ರೆ ಆ ತಾಲೂಕಲ್ಲಿ ಅವ್ನು ಇರ್ಬೇಕೋ ಇಲ್ಲೋ ಕ್ಲಾರಿಫಿಕೇಶನ್ ಮಾಡಿ ಸರ್. ಇದರಲ್ಲಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ವಾಸಿಸುವ ಅಂತ ಕೊಡ್ತಾರೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಎಷ್ಟು ಜುಡಿಕ್ಷನ್ ಬರ್ತದೆ ಅಲ್ಲಿ ಎಲ್ಲಾದ್ರೂ ಇದ್ರೂ ಕೂಡ ಅವ್ರನ್ನ ನಾವು ಎಲಿಜಿಬಲ್ ಮಾಡ್ತೀವಿ ಸರ್. 5 ವರ್ಷ ಅಲ್ಲಿ ವಾಸವಾಗಿರ್ಬೇಕು. ಅವ್ರು ಎಲ್ಲಿರ್ತಾರೆ? ಇವಾಗ ಟ್ಯಾನಿ ರೋಡ್ ಆಗಿರೋನು ಅಲ್ಲಿ ಅವ್ನ ಮನೆ ಇರ್ತೈತೆ, ಅದನ್ನ ಐಡೆಂಟಿಫೈ ಮಾಡೋರೆ ಅವ್ರು. ಈಗ ಪ್ರಶ್ನೆ ನಮ್ದು ಕೋಗಿಲು ಜನಕ್ಕೆ ಏನಿದ್ದಾರೆ ಬಾಂಗ್ಲಾದೇಶದವರು ಅಂತ ಈಗ ಐಡೆಂಟಿಫೈ ಮಾಡೋದು ಯಾರು? ಅವರೆಲ್ಲ ಮೊನ್ನೆ ಈಗ ಮಾತಾಡಿದೆ, ನಾನು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದೆ. ಅವ್ರೇನ್ ಹೇಳ್ತಾರೆ, ಅಲ್ಲಿಂದ ವೆಸ್ಟ್ ಬೆಂಗಾಲಿಂದ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಇಲ್ಲಿ ಅವರು ಆಧಾರ್ ಕಾರ್ಡ್ 16,000 ರೂಪಾಯಿ ಕೊಟ್ರೆ ಅವ್ರಿಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮಾಡ್ಕೊಡುವಂತ ಸಂಸ್ಥೆಗಳಿಗೆ ಎಲ್ಲ ಕೊಟ್ಬಿಡ್ತಾರಂತೆ. ಬರ್ತ್ ಸರ್ಟಿಫಿಕೇಟ್ ಎಲ್ಲ ತಗೊಂಡ್ಮೇಲೆ ಅವ್ರು ನಿಮ್ಮ ರೂಲ್ಸ್ ಪ್ರಕಾರ ಬಂದ್ಬಿಡ್ತಾರೆ. ಅವ್ರ ಒರಿಜಿನಾಲಿಟಿ ಹೆಂಗ್ ಗೊತ್ತಾಗ್ತೈತೆ? ವಂಶವೃಕ್ಷ ತಗೋಬೇಕು. ಯಾರಿದ್ದಾರೆ ಈಗ, ಅವ್ರ ಅಪ್ಪ ಎಲ್ಲಿದ್ದಾನೆ, ಅವ್ರ ತಾತ ಎಲ್ಲಿದ್ದ, ಅದೆಲ್ಲ ತಗೊಂಡ್ರೆ ತಾನೇ ನಿಮ್ಗೆ ಗೊತ್ತಾಗೋದು. ರೇಷನ್ ಕಾರ್ಡ್ ಹೆಂಗೆ ಅದು ಕೊಟ್ಬಿಡ್ತಾರಲ್ಲ. ನಿಮ್ಗೆ ದುಡ್ಡು ಕೊಟ್ರೆ 2,000 3,000 ಕೊಟ್ರೆ ರೇಷನ್ ಕಾರ್ಡ್ ಕೊಡ್ತಾರೆ.